ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ 1 ವರ್ಷಗಳ ಅವಧಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ದರವನ್ನು 6.5%ನಿಂದ 5.5%ಗೆ ಇಳಿಕೆ ಮಾಡಿದೆ. ಅಂದರೆ ಇತ್ತೀಚಿನ ತಿಂಗಳುಗಳಲ್ಲಿ ಒಂದೇ ವರ್ಷದ ಅವಧಿಯಲ್ಲಿ 3 ಸಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟನ್ನು ಇಳಿಕೆ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಹ್ಯಾಟ್ರಿಕ್ ಮಾಡಿದೆ. ಹಾಗೂ ಇದರ ಪರಿಣಾಮ ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ನಾನಾ ಬ್ಯಾಂಕ್ಗಳು ಹೋಮ್ ಲೋನನ್ನು, ಅದರ ಬಡ್ಡಿ ದರವನ್ನು ಇಳಿಕೆ ಮಾಡಿರೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಈ ರೆಪೋ ರೇಟ್ ಅಂದರೆ ಏನು, ಇದರ ಪ್ರಾಮುಖ್ಯತೆ ಏನು, ಇದರಿಂದಾಗಿ ಬ್ಯಾಂಕ್ಗಳಿಗೆ ಏನು ಉಪಯೋಗ ಆಗುತ್ತೆ, ಅದೇ ರೀತಿ ಬ್ಯಾಂಕ್ಗಳಿಂದ ಸಾಲ ತೆಗೆದುಕೊಳ್ಳುವವರಿಗೆ ಏನಾಗುತ್ತೆ, ಅದೇ ರೀತಿ ಬ್ಯಾಂಕಲ್ಲಿ ಹಣ ಇಡುವವರಿಗೆ, ಡೆಪಾಸಿಟ್ ಮಾಡೋರಿಗೆ ಏನು ಉಪಯೋಗ ಆಗುತ್ತೆ, ಒಟ್ಟಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೆಪೋ ದರದ ಮೂಲಕ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ಬಲಪಡಿಸುತ್ತೆ, ಹೇಗೆ ಹಣದುಬ್ಬರವನ್ನು ನಿಯಂತ್ರಿಸುತ್ತೆ ಇತ್ಯಾದಿಯಾಗಿ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕಿಂಗ್ ತಜ್ಞರಾದ BN ಭರತ್ ಅವರು ನಮ್ಮ ಜೊತೆ ಇದ್ದಾರೆ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸುಮಾರು 4 ದಶಕಗಳಷ್ಟು ಹೆಚ್ಚಿನ ಅನುಭವವನ್ನು ಹೊಂದಿರುವಂಥ ಹಾಗೂ ದೇಶದ ಪ್ರಮುಖ ಸಾರ್ವಜನಿಕ ಬ್ಯಾಂಕ್ನಲ್ಲಿ AGM ಆಗಿ ನಿವೃತ್ತರಾಗಿ ಈಗ ಸದ್ಯಕ್ಕೆ ಬ್ಯಾಂಕಿಂಗ್ ಕ್ಷೇತ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒಳಗಿರುವಂತಹ ಭರತ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಭರತ್ ಸರ್. ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ. ಅಂದ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ರೆಪೋ ದರವನ್ನು ಇಳಿಸಿರುವಂಥದ್ದು ಹಾಗೂ ಅದರ ಪರಿಣಾಮವಾಗಿ ಜನರಿಗೆ ಅನುಕೂಲ ಆಗ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅನೇಕ ಮಂದಿಗೆ ಒಂದು ಕುತೂಹಲ, ರೆಪೋ ದರ ಅಂತಂದರೆ ಏನು, ಇದಕ್ಕೂ ಬಡ್ಡಿಗೆ ಏನು ಸಂಬಂಧ ಇದೆ, ಹೀಗಾಗಿ ಅನೇಕ ಪ್ರಶ್ನೆಗಳಿದೆ. ಇಂಥ ಸಂದರ್ಭದಲ್ಲಿ ಬ್ಯಾಂಕಿಂಗ್ ತಜ್ಞರಾಗಿ ರೆಪೋ ದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ. ಸೊ ಮೊದಲನೇದಾಗಿ ರೆಪೋ ದರ ಅಂತಂದರೆ ಏನು ಅಂತ ಹೇಳ್ತೀರಾ ಅಂತ? ಖಂಡಿತ. ಬ್ಯಾಂಕ್ಗಳು ಮುಖ್ಯವಾಗಿ ಏನು ಕಾರ್ಯಾಚರಣೆ ಮಾಡ್ತವೆ ಅಂತ ಹೇಳಿದ್ರೆ, ಜನಸಾಮಾನ್ಯರಿಂದ ಠೇವಣಿ ಅಂದರೆ ಡೆಪಾಸಿಟ್ಸನ್ನು ಕಲೆಕ್ಟ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಬಡ್ಡಿ ಕೊಡ್ತಾರೆ. ಮುಂದೆ ಈ ಠೇವಣಿಯನ್ನು, ಈ ಡೆಪಾಸಿಟನ್ನು ಜನಸಾಮಾನ್ಯರಿಗೆ ಬೇರೆ ಬೇರೆ ಉದ್ದೇಶಗಳಿಗೆ ಬೇಕಾಗಿ ಸಾಲವನ್ನು ಕೊಡ್ತಾರೆ. ಅದಕ್ಕೆ ಕೂಡ ಬಡ್ಡಿಯನ್ನು ಅವರು ಚಾರ್ಜ್ ಮಾಡ್ತಾರೆ. ಅದೇ ರೀತಿ ಬ್ಯಾಂಕ್ಗಳು RBIಯ ಕೆಲವು ನಿಬಂಧನೆಗಳಿವೆ. ಆ ನಿಬಂಧನೆಗಳ ಪ್ರಕಾರ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇರ್ತವೆ. ಈ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಅವರು ಇನ್ವೆಸ್ಟ್ ಮಾಡಬೇಕು. ಇನ್ನು ಈ RBI ರಿಪೋ ದರವನ್ನು ಯಾಕೆ ಏರಿಸ್ತಾರೆ ಅಥವಾ ಇಳಿಸ್ತಾರೆ ಅಂತ ಹೇಳಿದರೆ, ಉದಾಹರಣೆಗೆ ಹಣದುಬ್ಬರ ಅಂತ ಹೇಳಿದರೆ ಇನ್ಫ್ಲೇಷನ್ನು ಹೆಚ್ಚಿನ ಮಟ್ಟದಲ್ಲಿ ಇದ್ದರೆ, ಇನ್ಫ್ಲೇಷನ್ನು ಏರ್ತಾ ಇದ್ದರೆ ಆಗ ಏನಾಗ್ತದೆ ಅಂತ ಹೇಳಿದರೆ ಹಣದ ಹೊರ ಹರಿವು ಸ್ವಲ್ಪ ಜಾಸ್ತಿ ಇರ್ತದೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ RBI ರೆಪೋ ರೇಟನ್ನು ಏರಿಸ್ತಾರೆ. ಕಳೆದ ವರ್ಷ ನೀವು ಹೇಳಿದ ಹಾಗೆ ಆಗ ನಮ್ಮ ಹಣದುಬ್ಬರವು 5% ಹೆಚ್ಚಿತ್ತು. ಅದಕ್ಕೋಸ್ಕರ ರೆಪೋ ದರ ಆಗ 6.5% ಇತ್ತು. ಮುಂದೆ ಕ್ರಮೇಣ ಈ ಹಣದುಬ್ಬರ ಕಡಿಮೆ ಆಗ್ತಾ ಬಂತು. ಇತ್ತೀಚೆಗೆ ನೀವು ಗಮನಿಸಿದ ಹಾಗೆ ಬಹುಶಃ 2.8% ಬಂದಿದೆ. ಆ ಕಾರಣದಿಂದಾಗಿ ಈ ವರ್ಷ 2025ರಲ್ಲಿ ಫೆಬ್ರವರಿಲಿ 0.25%, ಅದೇ ಥರನೇ ಮತ್ತು ಏಪ್ರಿಲಲ್ಲಿ ಕೂಡ 0.25%, ಹಾಗೆ ಮೊನ್ನೆ ಜೂನಲ್ಲಿ 0.5%. ಇಷ್ಟನ್ನು ಕಡಿಮೆ ಮಾಡಿ ಈಗ 5.5%ಗೆ ಬಂದಿದೆ. ಇದು ಅದೇ ಹೇಳಿದಲ್ಲ, ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು RBI ಬ್ಯಾಂಕ್ಗಳಿಂದ ಅದನ್ನು ಪಡ್ಕೊಂಡು ಬ್ಯಾಂಕ್ಗಳಿಗೆ ಬಡ್ಡಿ ವಿಧಿಸ್ತಾರೆ. ಈಗ ಇನ್ನು ಮುಂದೆ ಏನಂತ ಹೇಳಿದರೆ ಸಾಲಗಳನ್ನು ಹೆಚ್ಚು ಬ್ಯಾಂಕ್ಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟರವರೆಗೆ ಉದಾಹರಣೆಗೆ ಜನ ಏನೋ ಹೋಮ್ ಲೋನ್ ಬೇಕಾಗಿದೆ ಅಥವಾ ಏನೊಂದು ಹೊಸದೊಂದು ಉದ್ದಿಮೆ ಪ್ರಾರಂಭ ಮಾಡಬೇಕು, ಆಗ ಅವರಿಗೆ ಕಳೆದ ವರ್ಷ ಅಥವಾ ಅದಕ್ಕಿಂತ ಮೊದಲು ಅದರ ಬಡ್ಡಿ ಜಾಸ್ತಿ ಇದೆ, ಸ್ವಲ್ಪ ಸಮಯ ನಾವು ಕಾಯೋಣ ಅಂತ ಹೇಳೋ ದೃಷ್ಟಿಯಿಂದ ಅವರು ವೆಯ್ಟ್ ಮಾಡ್ತಾಯಿದ್ರು. ಈಗ ಹಾಗೆಲ್ಲ, ಬಡ್ಡಿ ದರ ಕಡಿಮೆ ಇರುವ ಕಾರಣ ಈಗ ಸಾಕಷ್ಟು ನಮ್ಮ ಚಟುವಟಿಕೆಗಳನ್ನು ನೋಡ್ತಾ ಇರ್ತೇವೆ. ಇನ್ನೊಂದು ದೇಶದ ಆರ್ಥಿಕ ಅಭಿವೃದ್ಧಿ ಹೇಗಿದೆ ಅಂತ ನೋಡಿಕೊಂಡು RBI ಹಣದ ಹೊರ ಹರಿವನ್ನು ನಿಯಂತ್ರಣ ಮಾಡ್ತದೆ. ಈಗ ಆರ್ಥಿಕ ಅಭಿವೃದ್ಧಿ ಇನ್ನಷ್ಟು ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಸಾಲವನ್ನು ಹೆಚ್ಚು ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆಮೇಲೆ ರಿಪೋ ದರ ನೀವು 5.5% ಆಯಿತು ಅಂತ ಹೇಳಿದ್ರಿ. ರಿಪೋ ದರ 5.5% ಆಗಿದ್ದರೆ ಜನಸಾಮಾನ್ಯರಿಗೆ ಅಥವಾ ಉದ್ದಿಮೆಯವರಿಗೆ ಇದೇ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತಲ್ಲ? ಇಲ್ಲ, ಖಂಡಿತ ಸಿಗೋದಿಲ್ಲ. ಯಾಕಂದರೆ ಬ್ಯಾಂಕ್ಗಳು ಈ 5.5%ಗೆ ಸಿಕ್ಕಿದ ಮೇಲೆ, ಅವರಿಗೆ RBIದ ಸಿಕ್ಕಿದ ಮೇಲೆ ಅವರೇನು ಮಾಡ್ತಾರೆ ಅಂದರೆ ಇದರ ಮೇಲೆ ಅವರ ಆಡಳಿತ ವೆಚ್ಚ, ಅವರ ಲಾಭ, ಈ ಖರ್ಚುಗಳನ್ನು ಸೇರಿಸಿ ಅವರು ಮಾರ್ಜಿನ್ ಅದನ್ನು ಇಟ್ಕೊಳ್ತಾರೆ. ಹಾಗೆ ಈ 5.5% ಅಂತ ಇದ್ದರೆ ಇದಕ್ಕೆ ಇನ್ನೂ ಮಾರ್ಜಿನ್ ಸೇರಿಸಿ ಮೇಬಿ ಅಂದರೆ 7% ಇರ್ಬೋದು ಅಥವಾ 8% ಇರ್ಬೋದು, ಇಷ್ಟು ಬಡ್ಡಿ ದರ ಇಟ್ಕೊಂಡು ಅವರು ಸಾಲಕ್ಕೆ ಬಡ್ಡಿ ದರವನ್ನು ನಿಗದಿಪಡಿಸ್ತಾರೆ. ಇದು ಸಾಲದ ದೃಷ್ಟಿಯಿಂದ.
ಅದೇ ರೀತಿಯಲ್ಲಿ ಠೇವಣಿ ಇಡುವವರು ಹಾಗೆ, ಡೆಪಾಸಿಟ್ ಇಡುವವರಿಗೆ ಈ ರೆಪೋ ರೇಟ್ ಜಾಸ್ತಿ ಇರುವಾಗ ಬ್ಯಾಂಕ್ಗಳು ಕೂಡ ಹಾಗೆ ಗ್ರಾಹಕರಿಗೆ ಅಥವಾ ಈ ಡೆಪಾಸಿಟರ್ಸಿಗೆ ಹೆಚ್ಚಿನ ಬಡ್ಡಿಯನ್ನು ಕೊಡಲು ಅನುಕೂಲ ಇರ್ತದೆ. ಮುಂದೆ ಯಾವ ರೀತಿ ಈ ಸಾಲದ ಬಡ್ಡಿ ದರ ಕಡಿಮೆ ಆಗ್ತದಲ್ಲ, ಆಗ ಠೇವಣಿಗೆ ಕೂಡ ಬಡ್ಡಿ ದರವನ್ನು ಕಡಿಮೆ ಮಾಡಬೇಕಾಗಿ ಬರ್ತದೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಏನು ರೆಪೋ ದರ ಮತ್ತು ಇದು ಯಾವ ರೀತಿಯಲ್ಲಿ ಬ್ಯಾಂಕಿಗೆ ಪರಿಣಾಮ ಬೀರುತ್ತೆ, ಮುಖ್ಯವಾಗಿ ಠೇವಣಿದಾರರಿಗೆ ಮತ್ತು ಸಾಲಗಾರರ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಸೊ ಇವಾಗ 5ವರೆಗೆ ರೆಪೋ ರೇಟ್ ಬಂದಿರುವಂಥದ್ದು. ಸೊ ಈಗ ಇನ್ನೊಂದು ಕಡೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಚೆನ್ನಾಗಿ ಮಳೆ ಬರ್ತಾ ಇದೆ. ಆಮೇಲೆ ದೇಶದ ಏನು GST ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ತುಂಬ ಚೆನ್ನಾಗ್ತಾ ಇದೆ. ಆಮೇಲೆ ಈ ಬಾಹ್ಯ ಪರಿಣಾಮಗಳಿಗೆ ಯುದ್ಧಗಳು ಅದು ಕೂಡ ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಫ್ಕೋರ್ಸ್ ಅಲ್ಲಿ ಟಾರಿಫ್ ವಾರ್ ನಡೀತಾ ಇದೆ ಇನ್ನೊಂದು ಕಡೆ. ಸ್ಟಿಲ್ ಇಂಡಿಯಾದ ಒಂದು ಪಾಯಿಂಟ್ ಆಫ್ ವ್ಯೂನಿಂದ ನೋಡಿದ್ರೆ ಒಂದು ಇಂಡಿಯಾಕ್ಕೊಂದು ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸೊ ತಮಗೆ ಏನನ್ಸುತ್ತೆ, ಫ್ಯೂಚರಲ್ಲಿ ಇಂಟ್ರೆಸ್ಟ್ ರೇಟು ಇದೇ ಒಂದು ಟ್ರೆಂಡ್ ಈಗ 25-26 ಕೂಡ ಕಂಟಿನ್ಯೂ ಆಗ್ಬೋದಾ? ಮುಂದಿನ ಒಂದು ಡಿಸೆಂಬರ್ಲಿ ಇರ್ಬೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಇನ್ನೂ ಕೂಡ ಇದನ್ನೇ ಮೇಂಟೈನ್ ಮಾಡುವಂಥ ಚಾನ್ಸಸ್ ಇದೆಯಾ? ಅಂದರೆ ಈ ಟ್ರೆಂಡ್, ಇಂಟ್ರೆಸ್ಟ್ ರೇಟ್ ಟ್ರೆಂಡ್ ಇನ್ನೂ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದಾ, ಏನಾಗ್ಬೋದು ಅಂತ ಹೇಳ್ತೀರಿ? ಹೌದು, ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಜನಸಾಮಾನ್ಯರಿಗೂ ಇದರ ಬಗ್ಗೆ ಆಸಕ್ತಿ ಇರುತ್ತದೆ. ಹೌದೌದು. ಈ RBI ಗವರ್ನರು ಅವರ ಮಾನಿಟರಿ ಪಾಲಿಸಿ ಕಮಿಟಿ ಅದರಲ್ಲಿ ಅವರು ನಿರ್ಧಾರವನ್ನು ಪ್ರಕಟಿಸ್ತಾರೆ. ರಿಪೋ ರೇಟವನ್ನು ನಾವು ಇಳಿಸಿದ್ದೇವೆ ಅಂತ ಹೇಳಿಕೊಂಡು ಇನ್ನೂ ಕೆಲವು ಘೋಷಣೆಗಳನ್ನು ಅವರು ಮಾಡ್ತಾರೆ. ಅದರಲ್ಲಿ ಒಂದು ಅವರು ಸ್ಟ್ಯಾಂಡ್ಸ್ ತಗೊಳ್ತಾರೆ, ನ್ಯೂಟ್ರಲ್ ಅಂತ, ಇನ್ನೊಂದು ಅಕಾಮಡೇಟಿವ್ ಅಂತ. ಕರೆಕ್ಟ್. ಕಳೆದ ಸಲ ಎಲ್ಲ ಅವರು ಅಕಾಮಡೇಟಿವ್ ಅಂತ ಹೇಳ್ತಾ ಬಂದಿದ್ದರು. ಅಕಾಮಡೇಟಿವ್ ಅಂತ ಹೇಳಿದರೆ ಅಂದರೆ ಇನ್ನಷ್ಟು ಸಾಲಗಾರರಿಗೆ ಅಥವಾ ಬ್ಯಾಂಕ್ಗಳನ್ನು ಅಕಾಮಡೇಟ್ ಮಾಡ್ತೇವೆ ಅಂತ ಹೇಳಿಕೊಂಡು, ಅಂದರೆ ಅಕಾಮಡೇಟ್ ಮಾಡ್ತೇವೆ ಅಂದರೆ ಇನ್ನಷ್ಟು ಬಡ್ಡಿ ದರ ಕಡಿಮೆ ಮಾಡುವ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿಕೊಂಡು, ಸಾಧ್ಯತೆ ಇದೆ ಅಂತ ಹೇಳಿಕೊಂಡು. ಮೊನ್ನೆಯ ಕಮಿಟಿ ಮೀಟಿಂಗಲ್ಲಿ ಅವರು ಅದನ್ನು ನ್ಯೂಟ್ರಲ್ ಅಂತ ಹೇಳಿದರು. ನ್ಯೂಟ್ರಲ್ ಅಂತ ಹೇಳಿದರೆ ತಟಸ್ಥ ನೀತಿ ಅಂತ ಹೇಳಿದರೆ ಸದ್ಯಕ್ಕೆ ಬಡ್ಡಿ ದರವನ್ನು ಇನ್ನಷ್ಟು ಇಳಿಸುವ ಸಾಧ್ಯತೆ ಕಡಿಮೆ. ಅದಕ್ಕೋಸ್ಕರನೇ ಜೂನಲ್ಲಿ ಬಡ್ಡಿ ದರವನ್ನು ಇಳಿಸಬೇಕಾದ್ರೆ 0.5% ಇಳಿಸಿದ್ರು. ಹಾಗಾಗಿ ಮುಂದಿನ ಸಭೆ ಯಾವಾಗ, ಮುಂದಿನ ತಿಂಗಳು ಆಗಸ್ಟಲ್ಲಿ ಸಭೆ ಸೇರುವಾಗ ಬಡ್ಡಿ ದರ ಇಳಿಕೆ ಆಗುವ ಸಾಧ್ಯತೆಗಳು ಕಡಿಮೆ ಇದೆ. ಆದರೆ ಅದರ ಮುಂದಿನ 2 ತಿಂಗಳಾದ ಬಳಿಕ ಬಡ್ಡಿ ದರ ಬಹುಶಃ 0.25% ಕಡಿಮೆ ಆಗಲೂಬಹುದು. ಅಂದರೆ ಇನ್ ಕೇಸ್ ನಂತರ ನ್ಯೂಟ್ರಲ್ ಇಂದ ಅಕಾಮಡೇಟಿವ್ ಸ್ಟೇಜ್ಗೆ ಬಂದರೆ ಕಡಿಮೆ ಆಗುವ ಚಾನ್ಸಸ್ ಇದೆ ಅಂತ. ಆದರೆ ಇದರಲ್ಲಿ ಒಂದು ಗಮನಿಸಬೇಕಾದ್ದು ಅಂತ ಹೇಳಿದ್ರೆ, ಈಗ ರಿಪೋ ದರ ಇಳಿಕೆ ಆದ ತಕ್ಷಣ ನಾವು ಬೇರೆ ಬೇರೆ ಉದ್ದೇಶಕ್ಕಾಗಿ ಸಾಲ ಪಡ್ಕೊಂಡಿರ್ತೇವೆ. ಗೃಹ ಸಾಲ ಇರ್ಬೋದು, ಅಥವಾ ಉದ್ದಿಮೆ ಸಾಲ ಇರ್ಬೋದು, ಅಥವಾ ವಾಹನ ಸಾಲ ಇರ್ಬೋದು. ಹೀಗೆ ಬೇರೆ ಬೇರೆ ಉದ್ದೇಶಕ್ಕಾಗಿ ನಾವು ಸಾಲ ಪಡ್ಕೊಂಡಿರ್ತೇವೆ. ಅದು ತನ್ನಿಂತಾನಾಗಿ ಅಂದರೆ ಆಟೋಮೆಟಿಕ್ಕಾಗಿ ಬಡ್ಡಿ ದರ ಕಡಿಮೆ ಆಗುತ್ತದಾ ಅಂತ ಜನರಿಗೆ, ಅಥವಾ ಕಡಿಮೆ ಆಗುತ್ತೆ ಅಂತ ತಿಳ್ಕೊಳ್ತಾರೆ. ಆ ಥರ ಇಲ್ಲ. ರಿಪೋ ದರ ಇಳಿಕೆ ಆದಮೇಲೆ ಬೇರೆ ಬೇರೆ ಬ್ಯಾಂಕ್ಗಳು ಅವರ ಸಭೆಯಲ್ಲಿ ನಿರ್ಧಾರ ಮಾಡ್ತಾರೆ, ಬಡ್ಡಿ ದರವನ್ನು ನಾವು ಕಡಿಮೆ ಮಾಡೋದು ಹೇಗೆ, ಈ ಥರ ಬಗ್ಗೆ ನಿರ್ಧಾರ ಆಗಿ ಈಗಾಗಲೇ ನೀವು ಗಮನಿಸ್ಬೋದು, ಸಾಕಷ್ಟು ಬ್ಯಾಂಕ್ಗಳು ಅವರ ಸಾಲದ ಬಡ್ಡಿ ದರವನ್ನು ಕಡಿಮೆ ಮಾಡಿದ್ದಾರೆ. ಆ ಥರ ಬಡ್ಡಿ ದರವನ್ನು ಕಡಿಮೆ ಆದರೆ ಸಾಲಗಾರರಿಗೆ ಕೂಡ ಬಡ್ಡಿಯ ಹೊರೆ ಕಡಿಮೆ ಆಗ್ತದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಬಡ್ಡಿ ದರ ಬ್ಯಾಂಕ್ಗಳು ಕಡಿಮೆ ಮಾಡಿದರೆ EMI ಕಡಿಮೆ ಆಗುತ್ತಾ? EMI ಅಂತಂದರೆ ತಿಂಗಳು ಮಾಸಿಕ ಕಂತುಗಳು ಕಟ್ಕೊಂಡು ಬರೋದಿದೆಲ್ಲ, ಅದು ಕಡಿಮೆ ಆಗುತ್ತಾ ಅಂತಾರೆ. ಅದು ಕೂಡ ಹಾಗೆ EMI ಆಟೋಮೆಟಿಕ್ಕಾಗಿ ತನ್ನಿಂತಾನಾಗಿ ಕಡಿಮೆ ಆಗಲ್ಲ. ನೀವು ಸಂಬಂಧಪಟ್ಟ ಬ್ಯಾಂಕ್ಗಳನ್ನು ಸಂಪರ್ಕಿಸಿ ಈ ಥರ ಬಡ್ಡಿ ಕಡಿಮೆ ಆಗಿದೆ, ಹಾಗಾಗಿ ನನ್ನ ಸಾಲದ ಖಾತೆಗೆ EMI ಕಡಿಮೆ ಆಗಬೇಕು ಅಂತಂದು ಬೇಡಿಕೆ ಸಲ್ಲಿಸಬೇಕು. ಒಂದು ವೇಳೆ ನೀವು ಆ ರೀತಿ ಬೇಡಿಕೆ ಸಲ್ಲಿಸಿಲ್ಲ ಅಂತಾದರೆ ನಿಮ್ಮ ಸಾಲಕ್ಕೆ ತಗಲುವಂಥ ಬಡ್ಡಿ ಏನಿದೆಯಲ್ಲ ಅದು ಕಡಿಮೆ ಅಂತೂ ಆಗುತ್ತೆ. ನೀವು EMI ಕಡಿಮೆ ಮಾಡಿದರೆ ಸಾಲ, ಉದಾಹರಣೆ ಇನ್ನೊಂದು 10 ವರ್ಷ ಇದೆ ಅಥವಾ 20 ವರ್ಷ ಇದೆ ಅಂತ ಹೇಳಿದ್ರೆ EMI ಕಡಿಮೆ ಆದರೆ ಅಷ್ಟೇ ಅವಧಿ ಇರ್ತದೆ. ಅದೇ ಥರ ನೀವು EMI ಕಡಿಮೆ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿಲ್ಲ ಅಂತಾದರೆ ಬಡ್ಡಿ ಕಡಿಮೆ ಆಯ್ತಲ್ಲ, ಹಾಗಾಗಿ ಸಾಲದ ಖಾತೆ ಆದಷ್ಟು ಬೇಗದಲ್ಲಿ ಕ್ಲೋಸ್ ಆಗುವ ಚಾನ್ಸಸ್ ಇರ್ತದೆ. ಓಕೆ, ಹಾಗೆ ಭಾಳ ಚೆನ್ನಾಗಿ ವಿವರಿಸಿದ್ರಿ. ರೆಪೋ ದರ ಕಡಿಮೆ ಆದಾಗ ಏನು ಮಾಡಬೇಕು ಸಾಲಗಾರರು ಅಂತ. ಈಗ ಇನ್ನೊಂದು ಪ್ರಶ್ನೆ, ಈಗ ರೆಪೋ ದರ ಕಡಿಮೆ ಆಗುವಂಥ ಆ ಒಂದು ಟ್ರೆಂಡ್ ಇರೋದ್ರಿಂದ ಕೇಳ್ತಾ ಇರುವಂಥದ್ದು. ಈಗ ಸಾಲಗಾರರು ಅವರ EMI ಅವಧಿಯನ್ನು ಹಾಗೆ ಉಳಿಸ್ಕೊಳ್ಳೋದು ಒಳ್ಳೆಯದಾ, ಅಥವಾ ಇದು ಏನು EMIನ ಕಂಟಿನ್ಯೂ ಮಾಡೋದು ಒಳ್ಳೆಯದಾ?
ಕಡಿಮೆ ಮಾಡೋದು ಒಳ್ಳೆಯದಾ? ಇದರಲ್ಲಿ ಅದು ವೈಯಕ್ತಿಕವಾಗಿ ಅವರು ಆಯ್ಕೆ ಮಾಡಬೇಕು. ಒಂದು ಏನಂತ ಹೇಳಿದ್ರೆ EMI-ಯನ್ನು ಕಡಿಮೆ ಮಾಡಿದರೆ ನಿಮ್ಮ ಕೈಯಲ್ಲಿ ಇರುವಂಥ ನಿಮ್ಮಲ್ಲಿ ಉಳಿತಾಯ ಏನಿದೆಯಲ್ಲ, ನಿಮ್ಮ ಕೈಯಲ್ಲಿ ಹಣ ಈಗ ಉಳಿತಾಯ ಆಗಿರ್ತಲ್ಲ. ಈಗ ಉದಾಹರಣೆ, ನೀವು ತಿಂಗಳು ಒಂದು 15,000 ಕಟ್ಕೊಂಡು ಬರ್ತಾ ಇದ್ದೀರಿ ಅಂತ ತಿಳ್ಕೊಳ್ಳೋಣ. EMI ಕಡಿಮೆ ಆದಮೇಲೆ ಅದು 14,000 ಆದರೆ ಈ 1,000 ರೂಪಾಯಿ ಏನು ನಿಮಗೆ ಉಳಿತಾಯ ಆಯ್ತಲ್ಲ, ಅದನ್ನು ನೀವು ಬೇರೆ ಕಡೆ ನೀವು ವಿನಿಯೋಗ ಮಾಡ್ಬೋದು. ಆ ರೀತಿ ಉದ್ದೇಶ ಇದ್ದರೆ ಒಳ್ಳೆಯದು. ಅಥವಾ ಇನ್ನೊಂದು, ಇಲ್ಲಪ್ಪ ನಮಗೆ ಸಾಲ ಆದಷ್ಟು ಬೇಗ ಮುಗಿದೋಗಲಿ, ಇನ್ನೊಂದು 20 ವರ್ಷ ಯಾರು ಇದಕ್ಕೆ ಕಾಯ್ತಾರೆ, 17 ವರ್ಷದಲ್ಲಿ 18 ವರ್ಷದಲ್ಲಿ ಮುಗಿಲಿ ಅಂತ ಆ ಥರ ಯೋಚನೆ ಇದ್ದವರು ಅದೇ EMI-ಯನ್ನು ಕಂಟಿನ್ಯೂ ಮಾಡೋದು ಒಳ್ಳೆಯದು. ಬಟ್ ಯಾವುದೇ ರೀತಿಯಲ್ಲಿ ಆದರೂ ಕೂಡ ಬಡ್ಡಿ ದರವಂತೂ ಕಡಿಮೆ ಆಗಿರ್ತದೆ, ಅದಂತೂ ಖಂಡಿತ ಹೌದು. ಈಗ ಇನ್ನೊಂದು ಏನಂದರೆ, ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೊಂದು ಹೋಮ್ ಲೋನ್ ಏನೋ ಇರುತ್ತೆ, ಇನ್ನೊಂದು 5 ವರ್ಷನ 6 ವರ್ಷನೇ ಇರುತ್ತೆ ಕೊನೆಯ ಹಂತದಲ್ಲಿ ಅಂತ ಹೇಳೋಣ. ಸೊ ಅಂಥ ಸಮಯದಲ್ಲಿ ಪ್ರೀಪೇಯ್ಡ್ ಮಾಡುವಂಥದ್ದು ಉತ್ತಮನಾ ಅಥವಾ ಹೇಗೆ, ಏನು ಮಾಡಬೇಕು ಅಂತ ಹೇಳಿ? ಈ ಸಾಮಾನ್ಯವಾಗಿ ಹೌಸಿಂಗ್ ಲೋನ್, ಗೃಹ ಸಾಲ ಏನಿದೆಲ್ಲ, ಅದಕ್ಕೆ ಬಡ್ಡಿ ದರ ಬಹಳ ಕಡಿಮೆ ಇರ್ತದೆ. ನೀವು ಬೇರೆ ಯಾವುದಾದ್ರೂ ಸಾಲ ಇದ್ದರೆ, ಉದಾಹರಣೆಗೆ ವೈಯಕ್ತಿಕ ಸಾಲ ಇದೆ ಅಥವಾ ಕೆಲವರು ಅನಿವಾರ್ಯ ಕಾರಣಗಳಿಗೆ ಹೊರಗಡೆಯಿಂದಲೂ ಸಾಲ ತಗೊಂಡಿರ್ತಾರೆ, ಅಲ್ಲೆಲ್ಲ ಬಡ್ಡಿ ಜಾಸ್ತಿ ಇರ್ತದೆ. ಗೃಹ ಸಾಲಕ್ಕೆ ಬಡ್ಡಿ ಬಹಳ ಕಡಿಮೆ ಇರ್ತದೆ. ಯಾಕಂದರೆ ಸರ್ಕಾರ ಕೂಡ ಜನ ಆದಷ್ಟು ಗೃಹ ಸಾಲವನ್ನು ಪಡ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇನ್ನಷ್ಟು ನಡಿಬೇಕು ಅಂತ ಹೇಳೋ ದೃಷ್ಟಿಯಿಂದ ಗೃಹ ಸಾಲಕ್ಕೆ ಸರ್ಕಾರ ಕೂಡ ಉತ್ತೇಜನ ನೀಡ್ತಾ ಬಂದಿದೆ. ಹಾಗಾಗಿ ಇನ್ನೊಂದು 2 ವರ್ಷ 3 ವರ್ಷ 4 ವರ್ಷ ಈ ಥರ ಇದೆ ಅಂದರೆ ಗೃಹ ಸಾಲವನ್ನು ಮುಚ್ಚಬೇಕಾದ ಅವಶ್ಯಕತೆ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ ಸಾಲವದು ಏನು ಪ್ರತಿ ತಿಂಗಳು ಈ ಥರ ನಮ್ಮ ಸಂಬಳದಿಂದ ಅಥವಾ ನಮ್ಮ ಆದಾಯದಿಂದ ಪ್ರತಿ ತಿಂಗಳು ಇದರಲ್ಲಿ ಕಡಿತ ಆಗ್ತದೆ ಇರ್ತದೆ, ಅದು ಬೇಡ ಅಂತ ಯಾರಿಗಾರು ಇದ್ದರೆ ಅವರು ಖಂಡಿತ ಅದನ್ನು ಮುಚ್ಚಬಹುದು. ಓಕೆ. ಸೊ ಒಟ್ಟಿನಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರುವಂಥದ್ದು ಒಂದು ಒಳ್ಳೆಯ ಒಂದು ಅನುಕೂಲಕರವಾದಂಥ ಸಿಚುವೇಶನ್ ಅಂತ ತಾವು ಹೇಳ್ತೀರಿ. ಖಂಡಿತ ಹೌದು. ಸೊ ಹಾಗಾಗಿ ಕಡಿಮೆ ದರ ಇರೋದ್ರಿಂದ ಕಂಟಿನ್ಯೂ ಮಾಡ್ಬೋದು, ಅಥವಾ ತೀರಾ ಕಷ್ಟ ಆಗುತ್ತೆ ಅಂದರೆ ಕ್ಲೋಸ್ ಕೂಡ ಮಾಡ್ಬೋದು ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರೋದ್ರಿಂದ ಸಾಲ ತಗೊಳ್ಳಿಕ್ಕೆ ಇದೊಂದು ಒಳ್ಳೆ ಸಂದರ್ಭನ, ಏನು ಹೇಳ್ತೀರಿ? ಖಂಡಿತ ಹೌದು. ಈಗ ಸಾಲಕ್ಕೆ ಇರುವಂಥ ಬಡ್ಡಿ ದರ ಕಡಿಮೆ ಆಗಿರುವ ಕಾರಣ ಗೃಹ ನಿರ್ಮಾಣ, ನೀವು ಯಾವುದೋ ಒಂದು ಜಾಗ ಅಂದರೆ ಸೈಟು ಖರೀದಿ ಮಾಡಿ ಮನೆ ಕಟ್ಟಬೇಕು, ಅಥವಾ ಈಗ ಆಲ್ರೆಡಿ ನಿಮ್ಮ ಬಳಿ ಸೈಟ್ ಇದೆ ಅಲ್ಲಿ ಮನೆ ಕಟ್ಟಬೇಕು, ಈ ಥರ ಎಲ್ಲ ಯೋಚನೆ ಇದ್ದರೆ ಇದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು. ಆಮೇಲೆ ಬೇರೆ ಯಾವುದಾದ್ರು ಉದ್ದೇಶ, ನೀವೊಂದು ಹೊಸದಾಗಿ ನೀವೇ ಏನೋ ಒಂದು ಉದ್ದಿಮೆ ಶುರು ಮಾಡಬೇಕು, ಆಗ ಈ ಬಡ್ಡಿ ದರ ಕಡಿಮೆ ಇರುವ ಕಾರಣ ನೀವು ತಿಂಗಳು ಅಸಲು ಮತ್ತು ಬಡ್ಡಿ ಏನು ಕಟ್ಟಿಕೊಂಡು ಬರ್ತಿರಲ್ಲ ಅದು ಕಡಿಮೆ ಇರ್ತಾರೆ. ಹಾಗಾಗಿ ಸಾಲ ತಗೊಳ್ಳಿಕ್ಕೆ ಇದು ಒಳ್ಳೆಯ ಸಂದರ್ಭ. ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ನಮ್ಮ ದೇಶದಲ್ಲಿ ಈ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡುವಂಥದ್ದು, ಅದು ಉದ್ದಿಮೆ ಇರ್ಬೋದು ಅಥವಾ ಈ ಥರ ನಿರ್ಮಾಣ ವಲಯದ ಚಟುವಟಿಕೆಗಳಿರ್ಬೋದು, ಇದೆಲ್ಲ ಕಾರಣಕ್ಕೋಸ್ಕರ. ಹಾಗಾಗಿ ಬಡ್ಡಿ ದರ ಕಡಿಮೆ ಆದಂಥ ಸಂದರ್ಭದಲ್ಲಿ ಈ ಥರ ಒಂದು ಪ್ರೊಡಕ್ಟಿವ್ ಆಕ್ಟಿವಿಟೀಸನ್ನು ಮಾಡ್ಬೋದು ಸಾಲ ತಗೊಂಡು ಅಂತ ಹೇಳ್ಬೋದು ಅಂತ ಅಲ್ವಾ? ಸೊ ರೆಪೋ ದರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಒಂದು ಕೊನೆಯದಾಗಿ ತಮ್ಮ ಒಂದು ಮಾತನ್ನು ಹೇಳದಿದ್ರೆ? ಇನ್ನೊಂದು, ಸಾಮಾನ್ಯವಾಗಿ ನಾವು ನಮ್ಮಲ್ಲಿ ಭಾರತದಲ್ಲಿ ನಾವು ಪ್ರತಿಯೊಂದಕ್ಕೂ ಪಶ್ಚಿಮದ ಕಡೆಗೆ ಮುಖ ಮಾಡ್ತೇವೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ದೊಡ್ಡಣ್ಣ ಅಂತ ನಾವು ಹೇಳಿಕೊಂಡು ಬಂದಿದ್ದೇವೆ. ಅಮೆರಿಕದವರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ಕೊಂಡು, ಮೊದಲೆಲ್ಲ ಅಮೆರಿಕದಲ್ಲಿ ಫೆಡ್ ರಿಸರ್ವ್ ಅಲ್ಲಿಯ ದರ ಏನಾಗಿದೆ ನೋಡಿಕೊಂಡು ಅದನ್ನು ನೋಡಿಕೊಂಡು ಅಲ್ಲಿ ಕಡಿಮೆ ಮಾಡಿದರೆ ನಾವು ಕಡಿಮೆ ಮಾಡೋದು, ಈ ಥರ ಇತ್ತು. ಆದರೆ ಕಳೆದ 1 ವರ್ಷದಲ್ಲಿ ನಾವು ಅವರನ್ನು ಅನುಸರಿಸ್ತಾ ಇಲ್ಲ. ಇದು ನಮ್ಮ ದೇಶದ ದೃಷ್ಟಿಯಿಂದ ಬಹಳ ಒಳ್ಳೆಯ ಹೆಜ್ಜೆ. ಅಂದರೆ ನಾವು ಅವರನ್ನು ಅನುಸರಿಸುವುದಿಲ್ಲ ಅಂತ ಹೇಳೋದಿದೆಲ್ಲ, ಅದು ನಮ್ಮ ದೇಶಕ್ಕೆ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ವಿಷಯ. ಹಾಗಾಗಿ ಇನ್ನು ಮುಂದೆ ಪ್ರಾಯಶಃ ಅಲ್ಲ, ಖಂಡಿತ ಅಮೆರಿಕದಲ್ಲಿ ಬಡ್ಡಿ ದರ ಬದಲಾದರೆ ನಮ್ಮಲ್ಲಿ ಬಡ್ಡಿ ದರ ಬದಲಾಗಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ನಮ್ಮ ದೇಶದಲ್ಲಿ ಇರುವಂಥ ಹಣದುಬ್ಬರ ಆರ್ಥಿಕ ಚಟುವಟಿಕೆ ಗಮನಿಸಿ ರಿಸರ್ವ್ ಬ್ಯಾಂಕ್ನವರು ಆಗಲಿ ಅಥವಾ ಕೇಂದ್ರ ಸರ್ಕಾರವು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ. ಭಾಳ ಒಳ್ಳೆಯ ಸಂದೇಶವನ್ನು ಹೇಳಿದಿರಿ. ಸೊ ಅಮೆರಿಕದಲ್ಲಿ ಎಲ್ಲೊಂದು ಕಡೆ ಮಳೆ ಆದರೆ ಇಲ್ಲಿ ಶೀತ ನೆಗಡಿ ಆಗುವಂಥ ಪರಿಸ್ಥಿತಿ ಇವಾಗ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಮತ್ತು ದೇಶ ಇಕನಾಮಿಕಲಿ ತುಂಬ ಸದೃಢ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದರಲ್ಲಿ ನಮಗೆ ಕಾಣ್ಬೋದು ಅಂತ ಹೇಳ್ಬೋದು ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ರೆಪೋ ದರ ಅಂತಂದರೆ ಏನು, ಅದು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ನಮ್ಮ ದೇಶದ ಮೇಲೆ ಇರ್ಬೋದು ಅಥವಾ ಜನರ ಒಂದು ವೈಯಕ್ತಿಕ ಸಾಲಗಳಿರ್ಬೋದು, ಸೊ ಎಲ್ಲ ಅಂಶಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರಿಗೂ ಹಾಗೂ ತಮಗೆಲ್ಲ ಧನ್ಯವಾದಗಳು. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಸಾಕಷ್ಟು ರೆಪೋ ದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.